ಫ್ರೆಂಡ್ಸ್, ನಿಮ್ಗೂ ಹೀಗೆ ಆಗಿದೆಯಾ? ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀರಾ, ಯಾವುದೋ ಒಂದು ಡ್ರೆಸ್ ಅಥವಾ ಗ್ಯಾಜೆಟ್ ಆಡ್ ಬರುತ್ತೆ. ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಅಬ್ಬಾ, ಇದು ನನಗೆ ಬೇಕೇ ಬೇಕು ಅನ್ಸುತ್ತೆ. ತಕ್ಷಣ ಆರ್ಡರ್ ಮಾಡ್ತೀರಾ. ಆದ್ರೆ ಆ ವಸ್ತು ಮನೆಗೆ ಬಂದ ಮೇಲೆ ಒಂದೆರಡು ಸಲ ಯೂಸ್ ಮಾಡಿ ಮೂಲೆಗೆ ಬಿಸಾಕ್ತೀರಾ. ಆಮೇಲೆ ಅನ್ಸುತ್ತೆ, ಛೆ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದೆ ಅಂತ. ಇದನ್ನೇ ಇಂಪಲ್ಸ್ ಬೈಯಿಂಗ್ ಅಂತಾರೆ. ಅಂದ್ರೆ ಯೋಚನೆ ಮಾಡದೆ ಭಾವನೆಗೆ ಬಿದ್ದು ಖರ್ಚು ಮಾಡೋದು. ನಮ್ಮ ಫೋನ್, ಟಿವಿ, ಸೋಷಿಯಲ್ ಮೀಡಿಯಾ ಎಲ್ಲವೂ ಡಿಸೈನ್ ಆಗಿರೋದೇ ನಮ್ಮ ಕೈಯಿಂದ ದುಡ್ಡು ಖರ್ಚು ಮಾಡಿಸೋದಕ್ಕೆ. ಈ ಮಾಯಾಜಾಲದಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಇಲ್ಲಿದೆ ನೋಡಿ 24 ಗಂಟೆಯ ರೂಲ್. ಇನ್ಮುಂದೆ ನಿಮಗೆ ಏನೇ ಅಗತ್ಯ ಇಲ್ಲದ ವಸ್ತು ತಗೋಬೇಕು ಅನ್ಸಿದ್ರು ತಕ್ಷಣ ಬೈ ನೌ ಬಟನ್ ಒತ್ತಬೇಡಿ. ಜಸ್ಟ್ ಒಂದು 24 ಗಂಟೆ ವೇಟ್ ಮಾಡಿ. ಅದನ್ನ ಕಾರ್ಟ್ನಲ್ಲೇ ಬಿಡ್ಬಿಡಿ. ಒಂದು ದಿನ ಕಳೆದ ಮೇಲೆ 90% ಚಾನ್ಸ್ ಇದೆ ನಿಮಗ ಆ ವಸ್ತು ತಗೊಳ್ಳೋ ಆಸೆ ಹೋಗಿರುತ್ತೆ. ಅದಿಲ್ಲದಿದ್ರೂ ನಡೀತಟ್ಟೆ ಬಿಡು ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಶಾಪಿಂಗ್ ಮಾಡೋ ಆಸೆ ಇರೋದು ನಮ್ಮ ಇಮೋಷನ್ ಅಷ್ಟೇ. 24 ಗಂಟೆಯಲ್ಲಿ ಆ ಇಮೋಷನ್ ತಣ್ಣಗಾಗುತ್ತೆ, ಲಾಜಿಕ್ ಕೆಲಸ ಮಾಡಕ್ ಶುರು ಮಾಡುತ್ತೆ. ಈ ಸಿಂಪಲ್ ರೂಲಿಂದ ನೀವು ತಿಂಗಳಿಗೆ ಸಾವಿರಾರು ರೂಪಾಯಿ ಉಳಿಸಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ, ದಿ ಲ್ಯಾಟೆ ಫ್ಯಾಕ್ಟರ್. ನಾವ್ ಅನ್ಕೋತೀವಿ ದೊಡ್ಡ ದೊಡ್ಡ ಖರ್ಚುಗಳಿಂದ ನಾವು ಬಡವರಾಗ್ತೀವಿ ಅಂತ. ಆದ್ರೆ ನಿಜ ಏನಂದ್ರೆ ನಮ್ಮ ದಿನನಿತ್ಯದ ಚಿಕ್ಕ ಚಿಕ್ಕ ಅಭ್ಯಾಸಗಳು ನಮ್ಮನ್ನ ಹಿಂದಕ್ಕೆ ಎಳೆಯುತ್ತವೆ. ದಿನ ಹೊರಗಡೆ ದುಬಾರಿ ಕಾಫಿ ಕುಡಿಯೋದು, ಓದದೇ ಇರೋ ಮ್ಯಾಗಝಿನ್ ಸಬ್ಸ್ಕ್ರಿಪ್ಷನ್, ಬಳಸದೇ ಇರೋ ಜಿಮ್ ಮೆಂಬರ್ಶಿಪ್, ಇವೆಲ್ಲ ನೋಡಕ್ಕೆ ಚಿಕ್ಕದಾಗಿ ಕಾಣುತ್ತೆ. ಆದ್ರೆ ಲಾಂಗ್ ರನ್ ನಲ್ಲಿ ಇದು ಲಕ್ಷಾಂತರ ರೂಪಾಯಿ ಆಗುತ್ತೆ. ನಾನು ಎಂಜಾಯ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಆದ್ರೆ ಎಂಜಾಯ್ಮೆಂಟ್ ಹೆಸರಲ್ಲಿ ದುಡ್ಡು ವೇಸ್ಟ್ ಮಾಡಬೇಡಿ. ಅದನ್ನ ಐಡೆಂಟಿಫೈ ಮಾಡಿ ಕಟ್ ಮಾಡಿ. ವಿಲ್ ಸ್ಮಿತ್ ಒಂದು ಮಾತು ಹೇಳ್ತಾರೆ, ವಿ ಬೈ ಥಿಂಗ್ಸ್ ವಿ ಡೋಂಟ್ ನೀಡ್ ವಿತ್ ಮನಿ ವಿ ಡೋಂಟ್ ಹ್ಯಾವ್ ಟು ಇಂಪ್ರೆಸ್ ಪೀಪಲ್ ವಿ ಡೋಂಟ್ ಲೈಕ್. ಅಂದ್ರೆ ನಮಗೆ ಬೇಡವಾದ ವಸ್ತುಗಳನ್ನ ನಮ್ಮತ್ರ ಇಲ್ಲದ ದುಡ್ಡಿನಲ್ಲಿ ಅಂದ್ರೆ ಸಾಲ್ ಮಾಡಿ ನಮಗೆ ಇಷ್ಟ ಇಲ್ಲದ ಜನನ್ನ ಮೆಚ್ಚಿಸಕ್ಕೆ ತಗೋತೀವಿ. ಎಷ್ಟು ಸತ್ಯ ಅಲ್ವಾ? ಪಕ್ಕದ ಮನೆಯವರು ಕಾರ್ ತಗೊಂಡ್ರು ಅಂತ ನಾವು ಸಾಲ್ ಮಾಡಿ ಕಾರ್ ತಗೋತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೋಕೆ ಐಫೋನ್ ತಗೋತೀವಿ. ಫ್ರೆಂಡ್ಸ್, ನಿಜವಾದ ಶ್ರೀಮಂತಿಕೆ ಅಂದ್ರೆ ನೀವು ಏನ್ ತಗೊಂಡಿದ್ದೀರಾ ಅನ್ನೋದಲ್ಲ, ನೀವು ಏನ್ ತಗೊಂಡಿಲ್ಲ ಅನ್ನೋದು. ಅಂದ್ರೆ ಬ್ಯಾಂಕ್ನಲ್ಲಿ ಉಳಿಸಿರೋ ದುಡ್ಡು. ಶೋ ಆಫ್ ಮಾಡೋದು ಬಿಟ್ರೆ ಅರ್ಧ ಆರ್ಥಿಕ ಸಮಸ್ಯೆ ಸಾಲ್ವ್ ಆಗುತ್ತೆ. ಸೊ ಫ್ರೆಂಡ್ಸ್, ಇನ್ಮುಂದೆ ಖರ್ಚು ಮಾಡೋ ಮುಂಚೆ ಒಂದ್ಸಲ ಯೋಚನೆ ಮಾಡಿ, ಇದು ನನ್ನ ಅಗತ್ಯನಾ ಅಥವಾ ಆಸೆನಾ ಅಂತ. ನಾನು ಹೇಳಿದ ಈ 24 ಗಂಟೆಯ ರೂಲ್ನ ನೀವು ಟ್ರೈ ಮಾಡ್ತೀರಾ? ಕಮೆಂಟ್ ಮಾಡಿ ಎಸ್ ಐ ವಿಲ್ ಟ್ರೈ ಅಂತ. ಈ 10 ವಿಡಿಯೋಗಳ ಸೀರೀಸಿಂದ ನಿಮಗೆ ಫೈನಾನ್ಸ್ ಬಗ್ಗೆ ಸ್ವಲ್ಪನಾದ್ರೂ ನಾಲೆಜ್ ಸಿಕ್ಕಿದ್ರೆ, ಈ ಜರ್ನಿಯಲ್ಲಿ ನನ್ನ ಜೊತೆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಬರ್ತೀನಿ. ನಮಸ್ಕಾರ.